ನೋಡಿ, ಇದು ರಾಷ್ಟ್ರಕವಿ ಕುವೆಂಪು ಅವರ ಮನೆ. ನೋಡಿ ಎಂಥ ವಾತಾವರಣದಲ್ಲಿ ಹುಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಸುತ್ತಮುತ್ತಲು ಮಲೆನಾಡು ಪ್ರದೇಶ. ನೋಡಿ ಒಳಗಡೆ ನೋಡಿ ಪಕ್ಕದಲ್ಲಿ ಅಡಿಕೆ ತೋಟ. ನೋಡಿ ಹಿಂದೆ ಎಲ್ಲ ಅಡಿಕೆ ತೋಟ, ತೆಂಗಿನ ತೋಟ ಏನೋ ಇದೆ. ಈ ಥರ ಇದೆ. ಇದು ಕವಿ ಮನೆ ಅಂತೆ, ಕವಿ ಮನೆ. ಇದು ಕುವೆಂಪು ಅವ್ರ ಮನೆ. ನೋಡಿ ಜಸ್ಟ್ ಎಲ್ಲ ನೋಡ್ಕೊಂಬಂದ್ವಿ. ಇದು ಹಳೆ ಮನೆನ ಹೊಡೆದ್ಬಿಟ್ಟು ಗೌರ್ಮೆಂಟವರು 1996 ರೀಬಿಲ್ಡ್ ಮಾಡಿದ್ದಾರೆ. ಕೆಲವೊಂದು ಅವರೆಲ್ಲ ದಿನನಿತ್ಯ ಉಪಯೋಗಿಸೋ ವಸ್ತುಗಳೆಲ್ಲ ಅಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಎಲ್ಲ ನೋಡಿದ್ವಿ, ಚೆನ್ನಾಗಿತ್ತು. ಕೊನೆ ತಾಡ್ರಿ ನೋಡಿ, ಇದು ಮಂಡಗದ್ದೆ ಪಕ್ಷಿಧಾಮ ಅಂತೆ. ಪಕ್ಷಿಧಾಮ ನೋಡಿ, ಅಲ್ಲೆಲ್ಲ ನೋಡಿ, ಇಲ್ಲಿ ಪಕ್ಷಿಗಳು, ಕೊಕ್ಕರೆಗಳು ಕ್ರೇನ್ ಅಂತ ಹೇಳ್ತಾರಲ್ಲ, ಕೊಕ್ಕರೆಗಳು ಕೂತಿದ್ದಾರೆ ನೋಡಿ. ಇವರೆಲ್ಲ ನೋಡ್ತಾ ಇದ್ದಾರೆ. ಆಲ್ರೆಡಿ ಮುಂಚೆ ಹೋಗಿ ತೋರಿಸಿ ಬನ್ನಿ. ಹಾಂ, ಇಂಗ್ಲೆಂಡಿಗೆ ಬಂದೇವ? ಯಾಕೆ ಬಂದೇವಳು? ವೆದರ್ ಅಲ್ಲ, ಮಕ್ಕಳು ಮಾಡೋಕ್ಕೆ. ಹೌದು. ಹಾಂ, ಇಷ್ಟೇ ಅದ ಮತ್ತೆಲ್ಲ ಇಷ್ಟೇ ಪಕ್ಷಿಗಳು ಇಲ್ಲೇ ಇರ್ತಾವ. ಹಾಂ, ಇಲ್ಲ ಮತ್ತೆ ಹೋಗ್ತಾವ್ರಿ ಅವ್ರ ದೇಶಕ್ಕೆ ಹೋಗ್ಬಿಡ್ತಾವ ವಾಪಸ್. ಹಾಂ, ಇದು ನೋಡಿ ಸಕ್ಕರೆ ಬೈಲು ಅಂತ, ಸಕ್ಕರೆ ಬೈಲು ಎಲಿಫೆಂಟ್ ಕ್ಯಾಂಪ್ ಅಂತ ಶಿವಮೊಗ್ಗದಲ್ಲಿರೋ ಇನ್ನೊಂದು ವಿಸಿಟಿಂಗ್ ಪ್ಲೇಸು. ನೋಡಿ ಇಲ್ಲೆಲ್ಲ ತುಂಬ ಆನೆಗಳಿದ್ದಾವೆ. ನೋಡಿ ಎಷ್ಟೊಂದು ಆನೆಗಳಿದ್ದಾವೆ. ಇದನ್ನೆಲ್ಲ ನೋಡಿ ಕರ್ಕೊಂಡೋಗಿ ಅಲ್ಲಿ ಸ್ನಾನ ಎಲ್ಲ ಮಾಡಿಸ್ತಾರೆ. ನೋಡಿ ಅಲ್ಲಿ ಸ್ನಾನ ಮಾಡಿಸ್ತಾರೆ. ಸೊ ನೋಡಿ ಇಲ್ಲಿ ಆನೆ ನೋಡ್ಬೋದು ನೀವು. ಪ್ರೀತಿ ಹೆಂಗದ? ಪ್ರೀತು ಹೆಂಗದ? ಅಪ್ಪ ಹೆಂಗದ? ಸ್ವರೂಪ್ ಎಲ್ಲಿ? ಹಾಂ, ಮರ್ಯಾದ ನೋಡಿ ಅಷ್ಟೊಂದಿದ್ದಾವೆ. ಇಲ್ಲಿ ಸಕ್ಕರೆ ಬೈಲು ಎಲಿಫೆಂಟ್ ಕ್ಯಾಂಪಲ್ಲಿ ನೋಡಿ ಈ ಥರ ಆನೆಗಳನ್ನ ಸ್ನಾನ ಮಾಡಿಸ್ತಾರೆ. ಹೆಪ್ಪಿ ಅವರ ಹೋಗು ಹೊರಿ ಸ್ನಾನ ಮಾಡಿಸ್ತಾರೆ. ಇದು ಆ್ಯಕ್ಚುಲಿ ಬ್ಯಾಕ್ ವಾಟರ್. ಇದು ಬ್ಯಾಕ್ ವಾಟರ್ಗೆ ನೋಡಿ ಸ್ನಾನ ಮಾಡಿಸ್ತಾರೆ.